ಹಲೋ ಫ್ರೆಂಡ್ಸ್, ನಾನು ಸುಶೀಲಾ, ಮಧು ಅಂಡ್ ಮಮ್ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ಇವತ್ತು ನಾನು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಏನು ರೆಸಿಪಿ ಅಂದರೆ ನಮ್ಮ ಚಿತ್ರದುರ್ಗ ಸ್ಟೈಲಲ್ಲಿ ನಾವು ಒಂದು ಪುರಿ ಉಸಲಿ ಮತ್ತು ಮೆಣಸಿನಕಾಯಿ ಬೋಂಡ ಅಂತ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಿತ್ರದುರ್ಗದಲ್ಲಿ ಫಸ್ಟ್ ರೆಸಿಪಿ ಇದು. ಫ್ರೆಂಡ್ಸ್, ಇದು ಉಸುಲಿಗೆ ಬೇಕಾಗಿರೋ ಅಂಥ ಸಾಮಾನು. ಇದು ನೋಡಿ, ಈರುಳ್ಳಿ ಇಷ್ಟು. ನಾನು ಇದರಲ್ಲಿ 5 ಲೀಟ್ರ್ ಇದೆ. ನಾನು 3 ಲೀಟ್ರ್ ಮಾಡ್ತೀನಿ ಇದರಲ್ಲಿ. ಇಷ್ಟು ನನಗೆ ಬೇಕಾಗಲ್ಲ, ಜಾಸ್ತಿ ಆಗುತ್ತೆ. 3 ಲೀಟ್ರ್ ಮಾತ್ರ ನಾನು ತೊಗೊತೀನಿ. ಫ್ರೆಂಡ್ಸ್ ನೋಡಿ, ಇದಕ್ಕೆ ನಾನು 5 ಈರುಳ್ಳಿ ತೊಗೊಂಡಿದ್ದೀನಿ. ತೀರಾ ದೊಡ್ಡದೇನಲ್ಲ, ಮೀಡಿಯಮ್ ಆಗಿದೆ. ಮತ್ತು 2 ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಇನ್ನು ಸ್ವಲ್ಪ ಬೇಕು, ನಮಗೆ ಸ್ವಲ್ಪ ಹುಳಿ ಬೇಕಾಗುತ್ತೆ ಅಂತೇಳ್ಬಿಟ್ಟು ಒಂದು ನಿಂಬೆಹಣ್ಣು ಲಾಸ್ಟಿಗೆ ಹಾಕ್ತೀನಿ. ಮತ್ತು ಇದು ಅರ್ಧ ಹೋಳು ತೆಂಗಿನಕಾಯಿ, ಮತ್ತು ಇದಕ್ಕೆ ಖಾರದ ಮೆಣಸಿನ್ಕಾಯಿ. ಉಸುಲಿಗೆ ಇಷ್ಟು ಬೇಕಾಗುತ್ತೆ. ಫ್ರೆಂಡ್ಸ್, ಆಯಿತಾ? ಇದು ಉಸುಲಿಗೆ ಹಾಕ್ತೀನಿ ಪೌಡ್ರು. ಇದು ಮೆಣಸಿನ್ಕಾಯಿಗೆ ಹಾಕ್ತೀನಿ. ಜೀರಿಗೆ ಮತ್ತು ಉಪ್ಪು ಇದೆರಡು ಪುಡಿ ಮಾಡಿ ಇದನ್ನು ಸೀಳಬೇಕು. ಫ್ರೆಂಡ್ಸ್, ಮೆಣಸಿನ್ಕಾಯಿ ಈ ಥರ ಸ್ವಲ್ಪ ಸೀಳಿ ಅದರೊಳಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇದು ಉಪ್ಪು ಜೀರಿಗೆ ಪೌಡ್ರು ಒಳಗೆ ಹಾಕ್ತೀನಿ. ಅದು ಒಂಥರ ತುಂಬ ಟೇಸ್ಟ್ ಕೊಡುತ್ತೆ. ಫ್ರೆಂಡ್ಸ್, ಈಗ ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಇದು ಜೀರಿಗೆ ಮತ್ತು ಉಪ್ಪು ಮಿಕ್ಸ್ ಮಾಡಿರೋದು. ಫ್ರೆಂಡ್ಸ್, ಅದನ್ನು ಇದಕ್ಕೆ ಸ್ವಲ್ಪ ಸೇರಿಸ್ತೀನಿ. ಏನಕ್ಕಂದರೆ ಇದು ಜೀರಿಗೆ ಸ್ಮೆಲ್ಲು, ಉಪ್ಪು ಎಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ. ಫ್ರೆಂಡ್ಸ್, ಇವಾಗ ಪುರಿ ನೆನೆಸ್ಕೊಳ್ಳೋಣ. ಇದು ಕ್ಲೀನ್ಡ್ ಫ್ರೆಂಡ್ಸ್, ಹಂಗಾಗಿ ನಾನು ಇದನ್ನು ಹಂಗೆ ಸುರಿತಾ ಇದ್ದೀನಿ. ಅಕಸ್ಮಾತ್ ಧೂಳಿದ್ರೂ ನಾವು ತೊಳಿತೀವಲ್ವ, ಇದು ಕ್ಲೀನ್ಡ್ ಪ್ಯಾಕೆಟ್. ಫ್ರೆಂಡ್ಸ್, ಈಗ ಎಲ್ಲ ರೆಡಿ ಮಾಡಿಕೊಂಡೆ. ಈಗ ಒಗ್ಗರಣೆ ಹಾಕೋಣ. ಫ್ರೆಂಡ್ಸ್, ಪುರಿ ಎಲ್ಲ ನೆನೆಸ್ಕೊಂಡಿದ್ದೀನಿ, ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ. ಈಗ ಒಗ್ಗರಣೆ ಹಾಕೋಣ. ಫ್ರೆಂಡ್ಸ್, ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ. ಯಾಕೆಂದರೆ ಪುರಿ ನೋಡಿ ಎಷ್ಟಿದೆ, 3 ಲೀಟ್ರ್ ಇದೆ. ಅದಕ್ಕಾಗಿ ಇಷ್ಟು ಈರುಳ್ಳಿ, ಟೊಮೊಟೊ, ಕಾಯಿ ತುರಿ, ಕಡಲೆ ಹಿಟ್ಟು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಸಾಸಿವೆ. ಇವಾಗ ಎಣ್ಣೆ ನೋಡಿ ಇಷ್ಟು ಹಾಕ್ತಾಯಿದೆ. ಇದು ನನ್ನ ಪಾತ್ರೆ ಬಾಣಲಿ ಯಾಕೆ ಇಟ್ಕೊಳ್ಲಿಲ್ಲ ಅಂದರೆ ಇದು ತಿರುಗಿಸ್ಲಿಕ್ಕೆ ನನಗೆ ದೊಡ್ಡ ಪಾತ್ರೆ ಬೇಕು. ಫ್ರೆಂಡ್ಸ್, ಅದಕ್ಕಾಗಿ ನಾನು ಇದನ್ನು ಇಟ್ಕೊಂಡೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಇಷ್ಟು ಬೇಕಾಗುತ್ತೆ. ಪುರಿ ಉಸಲಿಗೆ ಯಾವಾಗಲೂ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಫ್ರೆಂಡ್ಸ್, ಈಗ ಸಾಸಿವೆ, ಜೀರಿಗೆ, ಸಾಸಿವೆ ಹಾಕಿದ್ನ, ಜೀರಿಗೆ ಹಾಕಿದ್ನ. ಈಗ ಹಸಿಮೆಣಸಿನ್ಕಾಯಿ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು ಇಷ್ಟು ಹಾಕಿದ್ದೀವಿ. ಫ್ರೆಂಡ್ಸ್, ಈಗ
ಈರುಳ್ಳಿ ಸ್ವಲ್ಪ ದಪ್ಪ ಇದ್ರೂ ಚೆನ್ನಾಗಿರುತ್ತೆ, ಉದ್ದುದ್ದಕ್ಕೆ ಹಚ್ಕೋಬೇಕು. ಬಿಸಿಲಿಗೆ ತೀರಾ ಚಿಕ್ಕದು ಏನು ಬೇಕಾಗಿಲ್ಲ, ಇದೆಲ್ಲ ಸ್ಮ್ಯಾಶ್ ಆಗುತ್ತಲ್ವಾ. ಫ್ರೆಂಡ್ಸ್, ಇನ್ನೊಂದು ನಾನು ಹೇಳೋದು ಮತ್ತೆ ಅರಿಶಿಣ ಪುಡಿ ಹಾಕಬೇಕು. ಉಪ್ಪು ಅರಿಶಿಣ ಪುಡಿ ಈ ಒಗ್ಗರಣೆಗೆ ಸೇರಿಸ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈರುಳ್ಳಿ ಸಾಫ್ಟ್ ಆಗಿದೆ ಮತ್ತು ಲೈಟ್ ಬ್ರೌನ್, ಇಷ್ಟೇ ಸಾಕು. ಡೀಪ್ ಫ್ರೈ ಬೇಡ ಫ್ರೆಂಡ್ಸ್, ಡೀಪ್ ಫ್ರೈ ಏನೂ ಬೇಕಾಗಲ್ಲ ಅದಕ್ಕೆ ಒಗ್ಗರಣೆಗೆ. ಸ್ವಲ್ಪ ಈಗ ಅರಿಶಿಣ ಪುಡಿ ಹಾಕ್ತೀನಿ. ಅವಾಗ ನಾನು ಹೇಳ್ಬೇಕಾಗಿತ್ತು ಮತ್ತೆ. ಅರಿಶಿಣ ಆಮೇಲೆ ಇದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಅರಿಶಿಣ ಹಾಕಿದ್ದಾದ್ಮೇಲೆ ಸ್ವಲ್ಪ ಟೊಮೊಟೊ ಹಾಕ್ತೀನಿ. ಈ ಟೊಮೊಟೊ ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಉಪ್ಪು ನಾನು ಮೆಣಸಿನ್ಕಾಯಿಗೇನೋ ಹಾಕಿದ್ದೀನಿ. ಇವಾಗ ಇದು ಸಪ್ರೇಟ್ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ನೋಡಿಕೊಂಡು ಇದು ಚೆನ್ನಾಗಿ ಟೊಮೊಟೊ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ಈಗ ಇದು ಬೋಂಡಕ್ಕೆ ಎಣ್ಣೆ ರೆಡಿ ಮಾಡಿದ್ದೀನಿ. ಇವಾಗ ಬೋಂಡ ಈ ಕಡೆ ಬೋಂಡ ಹಾಕೋಣ, ಈ ಕಡೆ ಒಗ್ಗರಣೆಗೆ. ಫ್ರೆಂಡ್ಸ್ ನೋಡಿ, ಟೊಮೊಟೊ ಎಲ್ಲ ಫ್ರೈ ಆಯಿತು ಸಾಫ್ಟಾಗಿ. ಟೊಮೊಟೊ ಹಾಕಿದ ತಕ್ಷಣ ನಾವು ಸಾಲ್ಟ್ ಹಾಕ್ಬಿಟ್ರೆ ಬೇಗ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ಇದಕ್ಕೆ ಅರಿಶಿಣ ಹಾಕಿದೆ, ಉಪ್ಪು ಹಾಕಿದೆ, ಆಯಿತಾ? ನೋಡಿ ಒಗ್ಗರಣೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹಾಂ, ಟೊಮೊಟೊ ಎಲ್ಲ ಸಾಫ್ಟಾಗಿ ಆಯಿತು ಫ್ರೆಂಡ್ಸ್. ಈಗ ಕಾಯಿ ತುರಿ ಲಾಸ್ಟ್. ಕಾಯಿ ತುರಿ ಏನು ಜಾಸ್ತಿ ಫ್ರೈ ಆಗೋದೇನು ಬೇಡ, ಇಷ್ಟೇ ಸಾಕು. ಕಾಯಿ ತುರಿ ಜಾಸ್ತಿ ಫ್ರೈ ಬೇಡ ಫ್ರೆಂಡ್ಸ್. ಈಗ ಈ ಪುರಿ ಬಿಸಿಲು ಇದಕ್ಕೆ ಹಾಕ್ಕೊಳ್ಳೋಣ. ನಾನು ಏನಕ್ಕೆ ದೊಡ್ಡ ಪಾತ್ರೆ ತೊಗೊಂಡೆ ಅಂದರೆ ನೋಡಿ, ಇದು ಕಲಿಸ್ಲಿಕ್ಕೆ. ಬೇರೆ ಚಿಕ್ಕದು ಬಾಣಲಿ ತೊಗೊಂಡ್ರೆ ಕಲಸೋಕ್ಕಾಗಲ್ಲ ಅಂತ ನಾನು ಇದನ್ನು ದೊಡ್ಡದು ತೊಗೊಂಡೆ ಫ್ರೆಂಡ್ಸ್. ಇದಕ್ಕೆ ಸ್ವಿಮ್ ಮಾಡ್ಕೊಂಬರಬೇಕು. ಮತ್ತು ಇದು ಕಡಲೆ ಪುಡಿ ಹಾಕ್ಬಿಡ್ಬೇಕು ಲಾಸ್ಟ್. ಮತ್ತು ಸ್ವಲ್ಪ ನಿಂಬೆಹಣ್ಣು. ಹುಳಿ ನಮಗೊಂದು ಸ್ವಲ್ಪ ಹುಳಿ ಬೇಕು, ಅದಕ್ಕೆ ಒಂದು ನಿಂಬೆಹಣ್ಣು ಇಟ್ಕೊತೀವಿ ಫ್ರೆಂಡ್ಸ್. ಈಗ ಮಿಕ್ಸ್ ಮಾಡಿಬಿಡೋದು ಫ್ರೆಂಡ್ಸ್, ಅಷ್ಟೇ. ಚಿತ್ರದುರ್ಗದ ಪುರಿ ಉಸಲಿ. ನೋಡಿ ಎಲ್ಲ ಮಿಕ್ಸ್ ಆಯಿತು. ಇದು ಇವಾಗ ಒಗ್ಗರಣೆ ರೆಡಿ. ಇದು ಎಲ್ಲ ಮಿಕ್ಸ್ ಆಯಿತು. ಇವಾಗ ಒಗ್ಗರಣೆ ರೆಡಿ. ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ. ಇವಾಗ ಬೋಂಡ ಹಾಕೋಣ. ಫ್ರೆಂಡ್ಸ್, ಇವಾಗ ಬೋಂಡ ಮಾಡಲಿಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಇದು ನಾನೇ ಮನೆಯಲ್ಲಿ ಕಡಲೆಬೇಳೆ ತಂದು ನಾವು ಮಿಷಿನ್ ಮಾಡ್ತೀವಿ ಫ್ರೆಂಡ್ಸ್. ನೀವು ಅಂಗಡಿಯಿಂದನೇ ತೊಗೊಳ್ಬೋದು, ನಿಮ್ಮದು. ಇದು ನಾನು
ನಾವು ಬೇಳೆ ತಂದು ಒಂದೊಂದು 5 kg ಮನೆಯಲ್ಲೇ ಮಾಡಿಸಿರ್ತೀವಿ. ಕಡಲೆ ಹಿಟ್ಟು ಫ್ರೆಂಡ್ಸ್. ಇದು ಸೋಡಾ ಇದು ಫ್ರೆಂಡ್ಸ್. ಇಷ್ಟು ಒಂದು 3 ಚಿಟಿಕೆ ಅಂತ ಅಂದ್ಕೊಳ್ಳಿ. ಇಷ್ಟು ಸೋಡಾ ಹಾಕಲೇಬೇಕು ಇದಕ್ಕೆ. ಸೋಡಾ ಹಾಕಲಿಲ್ಲ ಅಂದರೆ ಬೋಂಡ ಸಾಫ್ಟಾಗಿ ಬರಲ್ಲ ಫ್ರೆಂಡ್ಸ್. ಸಾಕಿದಿಷ್ಟು. ಮತ್ತು ಇದಕ್ಕೆ ಅಕ್ಕಿ ಹಿಟ್ಟು ಫ್ರೆಂಡ್ಸ್, ರೈಸ್ ಪೌಡರ್. ಇದು ಒಂದು ಸ್ವಲ್ಪ ಹಾಕಬೇಕು ಕಡಲೆ ಹಿಟ್ಟಿಗೆ. ನೋಡಿ ಕ್ವಾಂಟಿಟಿ ಗೊತ್ತಾಗುತ್ತಲ್ಲ ನಿಮಗೆ. ಇದು ಒಂದು 1/4 kg, ಅರ್ಧ kg ಕಡಿಮೆ, 1/4 kg ಜಾಸ್ತಿ ಇದೆ. ಅರ್ಧ kg ಅಂತಲೇ ಇಟ್ಕೊಳ್ಳಿ. ಹಾಂ ಫ್ರೆಂಡ್ಸ್, ಇದು ಓಮ್ ಕಾಳು ನಾನು ತೊಳೆಯೋಕ್ಕೆ ಅದು ಹೇಗೆ ಅಂತ ನೀರಲ್ಲಿ ಇದಾಗುತ್ತೆ ಫ್ರೆಂಡ್ಸ್. ಇಷ್ಟು ಓಮ್ ಕಾಳು ಹಾಕಿದ್ದೀನಿ. ಮತ್ತು ಆಮೇಲೆ ಸಾಲ್ಟು ಇದು ಮೆಣಸಿನ್ಕಾಯಿ ಒಳಗೂ ಹಾಕಿದ್ದೀವಿ ಜೀರಿಗೆ ಸಾಲ್ಟು. ಇದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇದನ್ನು ಕಲಸೋಣ. ಸ್ವಲ್ಪ ಗಂಟಾಗುತ್ತೆ, ಕಲಸಬೇಕು. ನೋಡಿ ಫ್ರೆಂಡ್ಸ್, ಈಗ ಈ ಥರ ಕಲಿಸ್ಕೊಂಡಿದ್ದೀನಿ. ನೋಡಿ ಕಾಣಿಸುತ್ತಲ್ಲ ಫ್ರೆಂಡ್ಸ್, ಈ ಥರ ಇರಬೇಕು. ಅದಕ್ಕೆ ನಾವು ಕಾಯಿಸಿದ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ ಈ ಥರ ಚರ್ರ ಅನ್ನಬೇಕು. ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಅದು ಗರಿ ಗರಿ ಆಗುತ್ತೆ ಬೋಂಡ ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಂತೀವಿ ಫ್ರೆಂಡ್ಸ್. ಫ್ರೆಂಡ್ಸ್, ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್, ಬೋಂಡದ ಹಿಟ್ಟು ರೆಡಿ. ನಾನು ಇದಕ್ಕೆ ಏನೇನು ಹಾಕಿದ್ದೀನಿ: ಸೋಡಾ, ಓಮ್ ಕಾಳು, ಕಾಯಿಸಿದ ಎಣ್ಣೆ, ಉಪ್ಪು. ಇಷ್ಟಾಯ್ತಲ್ಲ ಫ್ರೆಂಡ್ಸ್. ಈಗ ಬೋಂಡ ಅದ್ದಿ ಹಾಕೋಣ. ಫಸ್ಟು ಇಟ್ಟು ಎಣ್ಣೆ ಕಾದಿದೆಯಾ ನೋಡೋಣ. ಕಾದಿದೆ ಫ್ರೆಂಡ್ಸ್. ಸ್ವಲ್ಪ ಹಿಟ್ಟಾಕಿ ನೋಡಿ. ತೀರಾ ಜಾಸ್ತಿ ಬಿಸಿ ಇರಬಾರ್ದು ಫ್ರೆಂಡ್ಸ್. ನೋಡಿ, ಸ್ವಲ್ಪ ಈ ಥರ ಪಕ್ಕದಲ್ಲಿ ಜಾಗ ಬಿಟ್ಟರೆ ಬೇಗ ಜಾಗ. ರೆಡಿಯಾಗಿದೆ. ಚಿತ್ರದುರ್ಗದ ಸ್ಪೆಷಲ್ ಮಂಡಕ್ಕಿ ಒಗ್ಗರಣೆ ಮೆಣಸಿನಕಾಯಿ ಮಾಡಿ ನಿಮಗೆ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವಂತು ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.